ಅದು ನನ್ನ ಆಕಾಂಕ್ಷೆ ಆಗೋದ್ರಲ್ಲಿ ತಪ್ಪಿದೆಯಾ? ನನ್ನ ಆಕಾಂಕ್ಷೆನೇ, ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ, ನನ್ನ ಆಕಾಂಕ್ಷೆನೇ. ಥರದ ಬೇಡಿಕೆ ನಾನು ಇಟ್ಟೇ ಇಲ್ಲ. ನಾನು ಮಂತ್ರಿ ಸ್ಥಾನ ಬೇಡಿಕೆ ನೀವು ಕೇಳಿದರೆ ಅಲ್ಲಿ ಕೇಳ್ದ ನಿಮಗೇನೋ ಮಾತು ಕೊಟ್ಟಿದ್ದಾರಂತೆ ಮಂತ್ರಿ ಕೊಡ್ತಾರೆ ಅಂತ ಹೇಳಿದೆ. ನನಗೆ ಯಾರು ಮಾತು ಕೊಟ್ಟಿಲ್ಲಪ್ಪ, ನನಗೆ ಯಾರು ಮಂತ್ರಿ ಕೊಡ್ತಾರೆ ಅಂತ ಹೇಳಿಲ್ಲ. ನಾನು ಕೇಳಿ ನೀವು ಹೇಳ್ತಾ ಇದ್ದೆ ಅದೆಲ್ಲ ಸುಳ್ಳು ಮಾಹಿತಿಗಳು ಅಂತ ಹೇಳಿದೆ. ಆದರೆ ನಾನು ಆಕಾಂಕ್ಷೆ ಇದ್ದೀನಿ ಅಂತ ನಾನು ಹೇಳಿದೆ. ಆಕಾಂಕ್ಷೆ ಅಂತಿರಲ್ವಾ, ಒಂದು ಮಾತ್ರ ತಿಳ್ಕೊಳ್ಳಿ, ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಪತ್ರಕರ್ತರಿಗೆ, ಇಡೀ ಭಾರತ ದೇಶದಲ್ಲಿ ಹಲವಾರು ಬುಡಕಟ್ಟು ಸಮಾಜದಲ್ಲಿ ಇರತಕ್ಕಂಥ ಒಂದು MLA ಅಂದರೆ ಫಸ್ಟ್ ಟೈಮು ನಾನೇ ಆಗಿದ್ದು, ಸೆಕೆಂಡ್ ಟೈಮು ನಾನೇ ಆಗಿದ್ದು. ಇವತ್ತು ನಮ್ಮ ಜಾತಿ ಜನಾಂಗದವರು ಭಿಕ್ಷಾಟನೆ ಮಾಡುವಂಥದ್ದು, ಶಾಸ್ತ್ರ ಹೇಳುವಂಥದ್ದು, ಬಿಂದಿಗೆಗಳು ಮಾರ್ಕೊಂಡು ಬಲೆಗಳು ಮಾರ್ಕೊಂಡು ನಾನಾ ವಿಧವಾದ ಇವಾಗ ಊರುಗಳಲ್ಲಿ ಸೂಲ ಇಟ್ಕೊಂಡು ಬುಡುಬುಡಿಕೆ ಇಟ್ಕೊಂಡು ಬರ್ತಾರೆ. ಅವರು ನಮ್ಮವರೇ. ಈ ತಮಿಳ ಬಂದು ಡಮ್ ಡಮ್ ಅಂತ ಹೊಡ್ಕೊಂಡು ಬರ್ತಾರೆ, ಅವರು ನಮ್ಮವರೇ. ಈ ರೀತಿಯಲ್ಲಿ ಅನೇಕ ಜನ ಬರ್ತಾರೆ. ಅಂಥ ಒಂದು ಲೋ ಲೆವೆಲ್ ಇರ್ತಕ್ಕಂಥ ಮೈಕ್ರೋ ಕಮ್ಯುನಿಟಿ ನಮ್ಮದು. ಅಂಥ ಲೋ ಲೆವೆಲ್ ಇರ್ತಕ್ಕಂಥ ಇಡೀ ಭಾರತ ದೇಶದಲ್ಲಿ MLA ಆಗಿರೋದು ನಾನು ಒಬ್ಬನೇ, ಫಸ್ಟ್ ಟೈಮು ಸೆಕೆಂಡ್ ಟೈಮು. ನಾನೇ ಒಬ್ಬರನ್ನ ಗೆಲ್ಲಿಸಿದ್ದು, ನಾನೇ ನಾಗೇಶನವ್ರನ್ನ ಗೆಲ್ಲಿಸಿದ್ದು. ನಾನು ಲೆಕ್ಕಕ್ಕೆ ನಾನು 3 ಸಲ ಆಗಬೇಕಾಗಿತ್ತು, ನಾನು 3ನೇ ಸಲ ಆಗಬೇಕಾಗಿತ್ತು, 2ನೇ ಸಲ MLA ಆಗಿದ್ದೀನಿ. ನಮ್ಮಂಥ ಜನಾಂಗನ, ನಮ್ಮಂಥ ಇಂಥ ಒಂದು ಇದರಲ್ಲಿ ಇರುವಂಥ ಒಂದು ಜನಾಂಗವನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿ ನನ್ನನ್ನು ಕೋಲಾರ ಎನ್ನಲ್ಲಿ ಈ ಕಾಂಗ್ರೆಸ್ ಪಕ್ಷ ಗುರುತಿಸಿದ ಮೇಲೆ ಕೋಲಾರಲ್ಲಿರ್ತಕ್ಕಂಥ ಜನ ನನ್ನನ್ನು MLA ಮಾಡಿದ್ದಾರೆ. ಅದು ನನ್ನ ಆಕಾಂಕ್ಷೆ ಆಗೋದ್ರಲ್ಲಿ ತಪ್ಪಿದೆಯಾ? ನನ್ನ ಆಕಾಂಕ್ಷೆನೇ, ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ, ನನ್ನ ಆಕಾಂಕ್ಷೆನೇ ಇಂಥ ಒಂದು ಸಮಾಜವನ್ನು ಈ ಭಾರತ ದೇಶದಲ್ಲಿ ಗುರುತಿಸಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಎಲ್ಲರಿಗೂ ಗೊತ್ತಿದೆ, ನಾನು ಯಾವತ್ತೂ ಅವ್ರ ಹತ್ರ ನನಗೆ ಮಂತ್ರಿ ಕೊಡಿ ಅಂತ ಕೇಳಿಲ್ಲ. ನಾನು ಆಕಾಂಕ್ಷೆಯಾಗಿದ್ದೀನಿ, ನಾನು ಕೇಳೋದು ಇಲ್ಲ. ಅವರು ಇಂಥ ಕಮ್ಯುನಿಟಿಯವರನ್ನು ಗುರುತಿಸಿ ಕೊಡಬೇಕು ಅಂತ ಅವ್ರ ಉದ್ದೇಶದಲ್ಲಿದ್ದರೆ ಕೊಡ್ತಾರೆ. ಅವ್ರೇನು ಮೋಸ ಮಾಡುವ ನಮ್ಮ DCM CM ಹೆಂಗೆ ಅಂದರೆ ಲೋ ಲೆವೆಲ್ ಇರ್ತಕ್ಕಂಥ ಕಡಾಖಂಡಿತ ಜಾತಿಗಳನ್ನು ಎಲ್ಲರನ್ನೂ ಕನ್ಸಿಡರ್ ಮಾಡುವಂಥ ಒಂದು ಗುಣ, ಒಂದು ವಿಶ್ವಾಸ ಇರುವಂಥವ್ರು ಅವರಿಬ್ಬರು. ಖಂಡಿತವಾಗ್ಲೂ ನಮ್ಮನ್ನು ಗುರುತಿಸ್ತಾರೆ. ಕಾಂಗ್ರೆಸ್ಸಲ್ಲಿ ಯಾವುದು ಜಾತಿ ಬಲ ಅದು ಇದು ಏನು ಬಲ ಬೇಕಾಗಿಲ್ಲ. ಒಳ್ಳೆಯವರ ಎಲ್ಲ ಆ ಕಡಾಖಂಡಿತ ಇರತಕ್ಕಂಥ ಒಂದು ಜನಾಂಗವನ್ನು ಗುರುತಿಸುವಂಥ ಪಕ್ಷ ಯಾವುದನ್ನು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಏನೂ ಇಲ್ಲ, ಅವ್ರಿಗೆ ಗೊತ್ತಿರಿ ನನ್ನ ಬಗ್ಗೆ ಎಲ್ಲ ಮಾಡುವಂಥ ಸಂದರ್ಭ ಬಂದಾಗ ಮಾಡ್ತಾರೆ. ಅದರಲ್ಲೇನು ಡೌಟ್ ಏನಿದೆ? ಕೇಳೋದು, ಕೈಯಲ್ಲಿರೋದನ್ನು ಕಿತ್ಕೊಳ್ಳೋದು ವಿಷ, ತಾನಾಗಿ ಬಂದಿದ್ದು ಪ್ರಸಾದ. ನಾನು ತಾನಾಗಿ ಬರೋದಕ್ಕೆ ನಾನು ವೆಯ್ಟ್ ಮಾಡ್ತೀನಿ, ಕಿತ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕಿತ್ಕೊಳ್ಳೋದು ವಿಷ ಆಗುತ್ತೆ, ತಾನಾಗಿ ಬಂದಿದ್ದು ಪ್ರಸಾದ ಅಂತ ನಾನು ವೆಯ್ಟ್ ಮಾಡ್ತೀನಿ. ಖಂಡಿತ ಸಿಗುತ್ತೆ, ಯಾಕೆ ಸಿಗಲ್ಲ? ಸಿಕ್ಕುತ್ತೆ ಅಂತ ನನಗೆ ಆಸೆ ಇದೆ, ನನ್ನ ನಂಬಿಕೆ ಇದೆ ರೀ. ಪ್ರಸಾದ ಸಿಗಲ್ವ? ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದೀನಿ, ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದೀನಿ, ದೇವ್ರಿಗೆ ನಮಸ್ಕಾರ ಹಾಕಿದ್ದೀನಿ, ಪ್ರಸಾದ ಕೊಡ್ತಾರೆ ಪೂಜೆ. ನಮ್ಮ ಹಿರಿಯರಾದಂಥ SN ನಾರಾಯಣ ಸ್ವಾಮಿಯವರು ಕ್ಯಾಬಿನೆಟ್ ರ್ಯಾಂಕಿನ ಒಳ್ಳೆ ಬೋರ್ಡಲ್ಲಿದ್ದಾರೆ. ನಮ್ಮ ರೂಪಮ್ನವರು ಒಳ್ಳೆ ಬೋರ್ಡಲ್ಲಿದ್ದಾರೆ. ಆಮೇಲೆ ನಂಜೇಗೌಡರು ಕೋಚಮಲ್ಲು ನಿರ್ದೇಶಕರಾಗಿದ್ದಾರೆ. ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಅಧ್ಯಕ್ಷರಾದರು. ಇವಾಗ ಜಸ್ಟ್ 5 ನಿಮಿಷ ಮುಂಚೆ ಅಧ್ಯಕ್ಷರು ಆಗಿದ್ದಾರೆ. ಅವರು ಏನು ಇಲ್ಲದೆ ನಾನೇ ಮಂತ್ರಿ ಕೇಳ್ತಾ ಇರೋದು. ಯಾರಿಗೂ ಅವರೆಲ್ಲ 3 ಜನ ಆಗೋಗಿದೆ, ನನಗೂ ಇದು ಕೊಡಿ ಅಂತ ಅಷ್ಟೇ.